ಲಿಂಗಮಂ ಭೋಂಕನೆ ಬಿಜಿಯಂಗೈಸಿ ಕಾರುಣ್ಯಮಂ ನೀಡಿ, ಭಾಳ ಮುಖ್ಯವಾದ ವಾಕ್ಯ, ಕಾರುಣ್ಯಮಂ ನೀಡಿ ಸಾಮರ್ಥ್ಯಮಂ ಹೇರಿ, ಕಾರುಣ್ಯಮಂ ನೀಡಿ ಸಾಮರ್ಥ್ಯಮಂ ಹೇರಿ. ಈಗ ಗ್ರೇಸ್ ಅನುಗ್ರಹ ಆಗ್ತಾ ಇದೆ ಬಸವಣ್ಣನವರಿಗೆ. ಮೇಲಿನಿಂದ ಅದ್ಭುತವಾದ ಒಂದು ಬೆಳಕು ಇಳಿದು ಬರ್ತಾ ಇದೆ, ಅವರಿಗೆ ಅನುಗ್ರಹವಾಗ್ತಾ ಇದೆ. ಈ ಅನುಗ್ರಹವಾಗುವಾಗ ಏನಾಗ್ತಾ ಇದೆ? ಕಾರುಣ್ಯಮಂ ನೀಡಿ, ಗ್ರೇಸ್ ಅನುಗ್ರಹ ಇಳಿದು ಬರ್ತಾ ಇದೆ. ಸಾಮರ್ಥ್ಯಮಂ ನೀಡಿ, ಕಾರುಣ್ಯಮಂ ನೀಡಿ ಸಾಮರ್ಥ್ಯಮಂ ಹೇರಿ. ಏನ್ರಿ ಅಲ್ಲಿ ಒಂದು ಶಕ್ತಿ, ಒಂದು ಸಾಮರ್ಥ್ಯ ಬಸವಣ್ಣವರಲ್ಲಿ ಬರ್ತಾ ಇದೆಯಂತೆ. ಎಷ್ಟು ಚೆನ್ನಾಗಿ, ಎಷ್ಟು ತಾತ್ವಿಕವಾಗಿ ಹೇಳಿದ್ದಾನೆ ಹರಿಹರ ಕವಿ. ಯಾವಾಗಲೂ ಗ್ರೇಸ್, ಎಲ್ಲಿ ಅನುಗ್ರಹ ಅನ್ನೋದು ಹರಿದು ಬರುತ್ತೋ ಅಲ್ಲಿ ಒಂದು ಅದ್ಭುತವಾದ ಶಕ್ತಿ ಅವತರಣವಾಗುತ್ತೆ ಅನ್ನುವಂಥ ಮಾತನ್ನು ನಾವು ತಿಳಿದುಕೋಬೇಕು. ಈ ರೀತಿಯಾಗಿ ಸಂಗಂ ಪತಿಯಾಗಿ, ಬಸವಂ ಸತಿಯಾಗಿ, ಪಂಚಾಕ್ಷರಿಯೇ ಗತಿಯಾಗಿ, ಸದ್ಭಕ್ತಿಯೇ ಮತಿಯಾಗಿ ಬಸವಣ್ಣನವರು ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡುವಂಥ ಸಂಗತಿ. ಅದಕ್ಕಾಗಿ ಅಲ್ಲಿ ನಾವು ಬಸವಣ್ಣವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ವರ್ಣಿಸ್ತಾ ಇದ್ದಾರೆ. ಶ್ರೀ ಗುರು ಕರುಣಿಸಿ ಹಸ್ತಮಸ್ತಕ ಸಂಯೋಗದಿಂದ ಪ್ರಾಣಲಿಂಗವನ್ನು ಕರತಳಾಮಳಕವಾಗಿ ಕರಸ್ಥಲಕ್ಕೆ ತಂದು ಕೊಟ್ಟನಾಗಿ, ಒಳಗೆನ್ನದೆ ಹೊರಗೆನ್ನದೆ ಆ ಲಿಂಗದಲ್ಲಿ ನಚ್ಚಿ ಮಚ್ಚಿ ಹರ್ಷದೊಳು ಓಲಾಡಿದೆ. ಈ ಲಿಂಗವ ಪಡೆದು ಆನಂದಿಸುವೆ ಲಿಂಗದೇವ. 1996ನೇ ಇಸ್ವಿ ಬಸವಣ್ಣನವರ ಲಿಂಗೈಕ್ಯ ಶತಮಾನೋತ್ಸವ. ಈ ಸಂದರ್ಭದಲ್ಲಿ ಏನಾದರೂ ಒಂದು ಕೊಡುಗೆಯನ್ನು ಧರ್ಮಪಿತ ಬಸವಣ್ಣನವರಿಗೆ ಕೊಡಬೇಕು ಅಂತ ಹೇಳಿ ಅವರ ಸಮಗ್ರ ವಚನಗಳನ್ನು ಪ್ರಕಟ ಮಾಡುವಂಥ ವಿಚಾರವನ್ನು ನಾವು ಮಾಡಿದಾಗ ನಾನು ಒಂದು ಭಾಳ ಮಹತ್ತರವಾದಂಥ ಬದಲಾವಣೆಯನ್ನು ಮಾಡಿದೆ ವಚನಾಂಕಿತದಲ್ಲಿ. ನೀವು ಎಲ್ಲರಿಗೂ ಗೊತ್ತು, ಕೂಡಲ ಸಂಗಮ ದೇವ ಅನ್ನುವಂಥದ್ದು ಬಸವಣ್ಣನವರ ವಚನ ಮುದ್ರಿಕೆ. ಕೆಲವು ವಚನಗಳಲ್ಲಿ ನಾನು ಲಿಂಗದೇವ ಅಂತ ಅದನ್ನು ಬದಲು ಮಾಡಿದಾಗ ಅಲ್ಲೋಲ ಕಲ್ಲೋಲವಾಗೋಯ್ತು. ಒಂದಕ್ಕೆ 100 ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಿಬಿಟ್ರು. ಬಸವಣ್ಣವ್ರಿಗೆ ಅಪಚಾರ ಮಾಡಿಬಿಟ್ಟಿದ್ದಾರೆ ಮಾತಾಜಿಯವರು ಅಂತ, ವಚನಗಳನ್ನು ತಿರುಚಿಬಿಟ್ಟಿದ್ದಾರೆ ಅಂತ ಕೆಲವರು, ವಚನಗಳನ್ನು ಕತ್ತರಿಸಿ ಹಾಕಿದ್ದಾರೆ ಅಂತ ಕೆಲವರು, ಬಾಯಿಗೆ ಬಂದಂಗೆ ಓದ್ದವು. ಆ ಪುಸ್ತಕನೇ ಓದಿಲ್ಲ ಯಾರೂ. ಏನ್ರಿ ಓದ್ದೇನೆ ಅದರಲ್ಲಿ ನಾನು ಮುನ್ನುಡಿಯನ್ನು, ಪೀಠಿಕೆಯನ್ನು ಬರೆದಿದ್ದೇನೆ, ಇಂಟ್ರಡಕ್ಷನ್ ಬರೆದಿದ್ದೇನೆ. ಆದರೂ ಕೂಡ ಯಾವುದನ್ನು ಓದ್ದೇನೆ ನಮ್ಮ ವಿರುದ್ಧ ಒಂದು ದೊಡ್ಡ ಗಲಾಟೆಯನ್ನೇ ಎಬ್ಬಿಸಿದ್ರು. ಆದರೆ ನಾನು ಮಾಡಿರುವಂಥದ್ದು ಒಂದು ಭಾಳ ಮಹತ್ವಪೂರ್ಣವಾದ, ಐತಿಹಾಸಿಕವಾದ, ಕ್ರಾಂತಿಕಾರಕವಾದಂಥ ಒಂದು ಪ್ರಸಂಗ. ಯಾಕೆ ಅಂತಂದರೆ ಬಸವಣ್ಣನವರು ಈವರೆಗೂ, ಈಗೇನು ಇಲ್ಲಿ ಹೇಳಿದ್ದೀವಲ್ಲ, ಈವರೆಗೂ ಕೂಡ ಬಸವಣ್ಣನವರು ಸ್ಥಾವರಲಿಂಗ ಪೂಜಕರಾಗಿದ್ದರು. ಅಂದರೆ ಅವರು ಏನನ್ನು ಪೂಜಿಸ್ತಾ ಇದ್ರು? ಸಂಗಮೇಶ್ವರ ಲಿಂಗವನ್ನು ಪೂಜಿಸ್ತಾ ಇದ್ದರು ಈವರೆಗೂ. ಇಲ್ಲಿಂದ ಮುಂದೆ ಅವರು ಸಂಗಮೇಶ್ವರನ ಪೂಜೆಯನ್ನು ಬಿಟ್ಟು ಪರಮಾತ್ಮನ ಪೂಜೆಗೆ ಬಂದರು. ಏಕೆಂದರೆ ಅವರ ಸಂಶೋಧನೆಗಳಲ್ಲಿ ಇದು ಒಂದು, ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂವರಿಗೂ ಮೀರಿದಂಥ ಒಂದು ಶಕ್ತಿ ಪರಮ ಆತ್ಮ. ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂವರನ್ನು ಮೀರಿದಂಥ ಒಂದು ಪರಮಶಕ್ತಿ ಪರಮ ಆತ್ಮ. ಆದ್ದರಿಂದ ಈ ದೇವತೆಗಳನ್ನು ಪೂಜಿಸದೆ, ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಪೂಜಿಸದೆ, ಇವರೆಲ್ಲರಿಗೂ ಕಾರಣೀಕರ್ತನಾದಂಥ ಪರಮಾತ್ಮನನ್ನು ಪೂಜಿಸಬೇಕು ಅನ್ನೋದೇ ಬಸವಣ್ಣನವರ ಸಿದ್ಧಾಂತ. 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವರು ಕಂಡು ಹಿಡಿದಂಥ ಸತ್ಯ ಇದು. ಹೀಗಾಗಿ ಅವರು ದೇವರಿಗೆ ಒಂದು ಪ್ರೀತಿಯ ಹೆಸರನ್ನು ಕೊಟ್ಟರು. ಏನ್ರಿ, ಏನಂತ ಹೆಸರನ್ನು ಕೊಟ್ಟರು? ಲಿಂಗದೇವ ಅಂತ ಹೆಸರನ್ನು ಕೊಟ್ಟರು. ನಿಮ್ಗೆ ಹೇಳಬೇಕು ಅಂದರೆ ಈ ಲಿಂಗದೇವ ಅನ್ನುವಂಥ ಪದ ಏನಿದೆಯಲ್ಲ, ಇದು ನನ್ನ ಸೃಷ್ಟಿ ಅಲ್ಲ. ಏನ್ರಿ, ನಾನು ಅಪ್ರಾಮಾಣಿಕವಾಗಿ ಕ್ರೆಡಿಟ್ ತಗೋಬೋದಾಗಿತ್ತು, ಆದರೆ ನಾನು ಅಪ್ರಾಮಾಣಿಕವಾಗಿ ಕ್ರೆಡಿಟ್ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ನಾವು ಬಸವಣ್ಣನವರ ಮಕ್ಕಳು. ಬಸವಣ್ಣನವರ ವಚನಗಳಲ್ಲಿ ಪ್ರಯೋಗವಾಗಿದೆ ಈ ಲಿಂಗದೇವ ಅನ್ನುವಂಥ ಪದ. ಯಾಕೆಂದರೆ ಜಗತ್ತಿನಲ್ಲಿ ಎಲ್ಲ ಧರ್ಮಕ್ಕೂ ಕೂಡ ದೇವರಿಗೆ ಒಂದು ಹೆಸರಿದೆ. ಜಗತ್ತಿನಲ್ಲಿ
ಎಲ್ಲ ಧರ್ಮಗಳಲ್ಲೂ ಕೂಡ ದೇವರಿಗೆ ಒಂದು ಹೆಸರಿದೆ ಏನ್ರಿ. ಉದಾಹರಣೆಗೆ ಇಸ್ಲಾಂ ಧರ್ಮದಲ್ಲಿ ದೇವರನ್ನು ಅಲ್ಲಹ ಅನ್ನುವ ಪದದಿಂದ ಕರಿತಾ ಇದ್ದಾರೆ. ಕ್ರೈಸ್ತ ಧರ್ಮದಲ್ಲಿ ದೇವರನ್ನು ಯೆಹೋವಾ ಅನ್ನುವ ಪದದಿಂದ ಕರಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಿಖ್ ಧರ್ಮದಲ್ಲಿ ಸತನಾಮ ಸಾಕ್ಷಿ ಅಂತ ತಿಳ್ಕೊಂಡು ಕರಿತಾ ಇದ್ದಾರೆ. ವೇದಾಂತದಲ್ಲಿ ಪರಬ್ರಹ್ಮ ಅಂತ ಕರಿತಾ ಇದ್ದಾರೆ. ಹೀಗೆ ದೇವರಿಗೆ ಒಂದು ಹೆಸರನ್ನು ಇಟ್ಟಿರೋದು ನಾವು ಕಾಣ್ತೇವೆ. ಹಾಗೆ ಲಿಂಗಾಯತ ಧರ್ಮದ ದೇವರು ಲಿಂಗ ದೇವರು. ಬಸವಣ್ಣನವರು ದೇವರನ್ನು ಲಿಂಗದೇವ ಅಂತ ಕರೆದ್ರು. ಯಾಕೆ ಅಂತಂದರೆ ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ ತದತಲ್ಲಿಂಗ ಮಿತ್ಯುಕ್ತಂ ಲಿಂಗ ತತ್ವ ಪರಾಹಿಣಹಿ. ಯಾವುದರಿಂದ ಈ ಸಮಸ್ತ ಸೃಷ್ಟಿಯೆಲ್ಲವೂ ಹೊರಹೊಮ್ಮಿ ಎಲ್ಲಿ ಲೀಲೆಯಾಡಿ ಯಾವುದರ ಗರ್ಭವನ್ನು ಪ್ರವೇಶ ಮಾಡುತ್ತದೆಯೋ ಆ ಮೂಲ ಚೈತನ್ಯವೇ ಲಿಂಗ. ಇದಕ್ಕೆ ಒಂದು ಹೋಲಿಕೆಯನ್ನು ಕೊಡಬೇಕಪ್ಪ ಅಂತಂದರೆ, ಈಗ ಇಂಗ್ಲೀಷ್ನಲ್ಲಿ ಗಾಡ್ ಅನ್ನೋ ಪದ ಇದೆ ಏನ್ರಿ, GOD ಗಾಡ್. ಈ ಗಾಡ್ ಅನ್ನೋದು ಒಂದು ಸಂಯುಕ್ತ ಪದ. ಈಗ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ UNO ಅಂತೇಳಿ ಕರಿತಾ ಇದ್ದಾರೆ. ಅದೇ ರೀತಿ ನ್ಯೂಸ್ ಅನ್ನೋ ಅಂಥ ಒಂದು ಪದ ಇದೆ. ನ್ಯೂಸ್ ಅಂದ್ರೇನಪ್ಪ, ನಾರ್ತ್ N, E ಈಸ್ಟ್, W ವೆಸ್ಟ್, S ಅಂದರೆ ಸೌತ್. ಈ ರೀತಿಯಾಗಿ ಸೇರಿದ್ದು ನ್ಯೂಸ್ ಅನ್ನೋದು. ಅದೇ ರೀತಿ ಇಂಗ್ಲೀಷ್ನಲ್ಲಿ ಗಾಡ್ ಅನ್ನೋ ಪದ ಇದೆ, GOD ಗಾಡ್. ಗಾಡ್ ಇದರ ಅರ್ಥ ಏನ್ರಿ ಅಂದರೆ ದಟ್ ವಿಚ್ ಜನರೇಟ್ಸ್. ಈ ಜಗತ್ತನ್ನು ಯಾವುದು ಉತ್ಪತ್ತಿ ಮಾಡುತ್ತದೆಯೋ ಅದು. ಓ ಅಂದರೆ ದಟ್ ವಿಚ್ ಆಪರೇಟ್ಸ್. ಸೃಷ್ಟಿ ಮಾಡಿದ ಜಗತ್ತನ್ನು ಯಾವುದು ಚಾಲಕ ಶಕ್ತಿಯಾಗಿ ನಡೆಸುತ್ತದೆಯೋ ಅದು. ಡಿ ದಟ್ ವಿಚ್ ಡಿಸಾಲ್ವ್ಸ್. ತನಗೆ ಲೀಲೆ ಸಾಕು ಅನ್ನಿಸಿದಾಗ ಯಾವುದು ಇದನ್ನು ಲಯ ಮಾಡುತ್ತದೆಯೋ ಆ ಚೈತನ್ಯಕ್ಕೇ ಗಾಡ್ ಅಂತೇಳಿ ಕರೆದ್ರು ಇಂಗ್ಲೀಷ್ನಲ್ಲಿ. ಅದೇ ರೀತಿಯಲ್ಲಿ ಇದಕ್ಕೆ ತತ್ಸಮಾನವಾದಂಥ ಒಂದು ಪದ ಏನಾದರೂ ಸಂಸ್ಕೃತದಲ್ಲಿ ಇದ್ದರೆ ಅದು ಲಿಂಗ ಅನ್ನುವ ಪದ. ಈಗಾಗಲೇ ಅರ್ಥ ಹೇಳಿದ್ದೀನಿ. ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ ತದತಲ್ಲಿಂಗ ಮಿತ್ಯುಕ್ತಂ ಲಿಂಗ ತತ್ವ ಪರಾಹಿಣಯಿ. ಯಾವುದರಿಂದ ಸಮಸ್ತ ಸೃಷ್ಟಿಯೆಲ್ಲವೂ ಹೊರಹೊಮ್ಮಿ ಎಲ್ಲಿ ಲೀಲೆಯಾಡಿ ಮತ್ತೆ ಯಾವುದರ ಗರ್ಭವನ್ನು ಪ್ರವೇಶ ಮಾಡುತ್ತದೆಯೋ ಆ ಮೂಲ ಚೈತನ್ಯವೇ ಲಿಂಗ. ಆ ಮೂಲ ಚೈತನ್ಯವೇ ಪರಮಾತ್ಮ. ಅದಕ್ಕಾಗಿ ಬಸವಣ್ಣನವರು ಅವರ ಧರ್ಮಕ್ಕೆ ಲಿಂಗಾಯತ ಧರ್ಮ ಅಂತ ಕರೆದ್ರು, ಅವರ ದೇವರಿಗೆ ಲಿಂಗ ದೇವರು ಅಂತ ಕರೆದ್ರು. ಇಲ್ಲಿ ತನಕ ಪೂಜೆ ಮಾಡಿದಂಥದ್ದು ಸ್ಥಾವರ ಲಿಂಗವನ್ನು. ಅದಕ್ಕಾಗಿ ಶಿವನಿಗೆ ಸಂಬಂಧಪಟ್ಟಂಥ ವಚನಗಳೇನು ಬರ್ತಾವಲ್ರಿ, ಶಿವನನ್ನು ಕುರಿತು ವರ್ಣನೆ ಮಾಡುವ ವಚನಗಳು, ಆ ವಚನಗಳಲ್ಲಿ ನಾನು ಕೂಡಲ ಸಂಗಮ ದೇವನ ಮುದ್ರಿಕೆಯನ್ನು ಹಾಗೆಯೇ ಇಟ್ಟಿದ್ದೀನಿ. ಇನ್ನು ನಿರಾಕಾರ ದೇವರನ್ನು ಕುರಿತು ಬರ್ತಾವೆ ನೋಡ್ರಿ. ನಿರಾಕಾರ ದೇವರನ್ನು ಕುರಿತು ಬಂದಿದ್ದರಲ್ಲಿ ಕೂಡಲ ಸಂಗಮ ದೇವ ಬದಲಿಗೆ ಲಿಂಗ ದೇವ ಅನ್ನುವಂಥ ಪದವನ್ನು ಇಟ್ಟಿದ್ದೀನಿ. ಇದು ತಾತ್ವಿಕವಾದಂಥ ಶುದ್ಧಿಗಾಗಿ. ಕೆಲವರು ಕೇಳ್ತಾರೆ, ಬಸವಣ್ಣವರೇ ಮಾಡ್ಬೋದಾಗಿತ್ತಲ್ರಿ ಈ ಕೆಲಸವನ್ನು ಅಂತ. ನಿಜ, ಬಸವಣ್ಣವ್ರು ಮಾಡಿದ್ರು, ಅದರಲ್ಲಿ ಏನು ಸಂದೇಹನೇ ಇಲ್ಲ. 12ನೇ ಶತಮಾನದ ಬಸವಣ್ಣನವರು ಮಾಡಿದಂಥ ವಚನಗಳನ್ನು ಸಾಕಷ್ಟು ರೀತಿಯಲ್ಲಿ ತಿರುಚಲಾಗಿದೆ. ಎಲ್ಲಿ ಬೇಕಾದರೂ ಇದನ್ನು ನಾವು ಹೇಳ್ಬೋದು ಏನ್ರಿ. 15ನೇ ಶತಮಾನದಲ್ಲಿ ಇವುಗಳನ್ನು ಸಂಗ್ರಹ ಮಾಡುವಾಗ ಅವುಗಳ ಮೂಲ ಸ್ವರೂಪವನ್ನು ಬದಲಾವಣೆ ಮಾಡಿ ಶೈವ ಧರ್ಮವನ್ನು ತುಂಬಿ ಎಲ್ಲ ಶಿವಪರವಾಗಿ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಶರಣ ಅನ್ನುವ ಪದ ಇದೆ. ಶರಣ ಅನ್ನುವುದು ಶುದ್ಧವಾದ ಪದ. ಈ ಶರಣ ಅನ್ನೋದಕ್ಕೆ ಶಿವಶರಣ ಅನ್ನೋದು. ಅನುಭವ ಮಂಟಪ, ಇದಕ್ಕೆ ಶಿವಾನುಭವ ಮಂಟಪ. ನೋಡ್ರಿ, ಈ ರೀತಿ ಪ್ರತಿಯೊಂದನ್ನು ಕೂಡ ಕಲಂಕಿತ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆ? ಇದು ಶಿವ ಪದವನ್ನು ಸೇರಿಸಿದ್ರೆ ಕಲಂಕಿತ ಹೆಂಗಾಗುತ್ತೆ ಅಂದರೆ ಖಂಡಿತ ಆಗುತ್ತೆ. ಕಾನ್ಸೆಪ್ಟೇ ಚೇಂಜ್ ಆಗಿ ಹೋಗ್ಬಿಡ್ತಾವೆ ಏನ್ರಿ. ಉದಾಹರಣೆಗೆ ಶಿವಶರಣ ಅಂದರೆ ಶಿವನಿಗೆ ಶರಣಾದವನು ಅಂತ. ಶರಣ ಅಂದರೆ ದೇವರಿಗೆ ಶರಣಾದವನು. ಶಿವ ಬೇರೆ, ದೇವರು ಬೇರೆ. ಯಾಕಂದರೆ ಶಿವ ಅನ್ನುವಂಥ ಪದ 3 ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ಒಂದು ಪೌರಾಣಿಕ ಶಿವ, ಇನ್ನೊಂದು ಐತಿಹಾಸಿಕ ಶಿವ, ಮತ್ತೊಂದು ತಾತ್ವಿಕವಾದಂಥ ಶಿವ. ಪೌರಾಣಿಕ ಶಿವ ಏನೇನೋ ಹುಚ್ಚುಚ್ಚಾರ ಕಥೆಗಳೆಲ್ಲ ಬರ್ತಾ ಇರ್ತವೆ.
ಆ ಪೌರಾಣಿಕ ಕಥೆಗಳನ್ನೆಲ್ಲ ನಾವು ನಂಬಲಿಕ್ಕಾಗೋದಿಲ್ಲ. ಇನ್ನು ಐತಿಹಾಸಿಕ ಶಿವ ಒಬ್ಬ ಯೋಗಿ ರಾಜ, ಒಬ್ಬ ಮಹಾಪುರುಷ, ಜಗತ್ತಿನ ಪ್ರಥಮ ಯೋಗಿ, ವೈದ್ಯರಾಜ, ನೃತ್ಯಾಚಾರ್ಯ, ಸಂಗೀತಜ್ಞ, ಇವೆಲ್ಲವೂ ಕೂಡ ಐತಿಹಾಸಿಕ ಯೋಗಿ ಶಿವನ ಬಗ್ಗೆ ಬರುವಂಥದ್ದು. ಇಂಥ ಶಿವನನ್ನು ನಾವು ಗೌರವಿಸ್ತಾ ಇದ್ದೀವಿ. ಅಂಥ ಶಿವನಿಗೆ ಖಂಡಿತವಾಗಿಯೂ ನಾವು ಗೌರವವನ್ನು ಕೊಡ್ತೀವಿ, ಐತಿಹಾಸಿಕ ವ್ಯಕ್ತಿ ಅಂಥೇಳಿ. ಇನ್ನು ಪರಶಿವ ಅಂದರೆ ನಿರ್ಗುಣನೂ ನಿರಾಕಾರನೂ ನಿರಂಜನನೂ ಆದಂಥ ಚೈತನ್ಯ ಸ್ವರೂಪನಾದಂಥ ಪರಮಾತ್ಮ ಅಂಥ ಶಿವ. ಈ ಶಿವ ಈ ಜಗತ್ತನ್ನೆಲ್ಲವನ್ನು ನಿಯಂತ್ರಿಸುವಂಥ ಶಿವ. ಅದಕ್ಕಾಗಿ ಇಲ್ಲಿ ತಿಳ್ಕೋಬೇಕು, ನಾವು ಪೂಜೆ ಮಾಡುವಂಥ ಇಷ್ಟಲಿಂಗ ಇದೆಯಲ್ಲ ನೋಡಿ, ಬಸವಣ್ಣವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಗುಡಿಯಲ್ಲಿರುವ ಸ್ಥಾವರ ಲಿಂಗದ ಪ್ರತೀಕವಲ್ಲ, ಅಥವಾ ಶೈವರ ಕುರುಹಾದಂಥ ಒಂದು ಸ್ಥಾವರ ಲಿಂಗದ ಕುರುಹು ಇಲ್ಲಿ ಇಲ್ಲ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ನಾವು ಪೂಜೆ ಮಾಡುವಂಥ ಇಷ್ಟಲಿಂಗ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಲಿಂಗ ದೇವಯ್ಯ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ದೇವನೇ. ನೋಡಿದ್ರಾ, ಇಲ್ಲಿ ಸ್ವಲ್ಪ ವಿಚಾರ ಮಾಡಿರಿ, ನೀವೇ ಕುತ್ಕೊಂಡು ವಿಚಾರ ಮಾಡಿರಿ. ಈ ಲಿಂಗದೇವ ಬಗ್ಗೆ ಗುದ್ದಲ ಎಬ್ಬಿಸಿದಾರಲ್ಲ, ಅವರು ವಚನಗಳನ್ನು ಎಂದೂ ಓದಕ್ಕೆ ಓದೋರಲ್ಲ ರೀ, ಅವರು ಬರೀ ಗಲಾಟೆ ಮಾಡೋರು ಅಷ್ಟೇನೆ. ನೋಡಿ ಇಲ್ಲಿ ಜಗದಗಲ ಪರಮಾತ್ಮ, ನೀನು ಜಗದಗಲನಾಗಿದ್ದೀಯ. ಮುಗಿಲಗಲ ಏನೋ ಮುಗಿಲನ್ನು ತುಂಬಿಕೊಂಡಿದ್ದೀಯ. ಮಿಗೆಯಗಲ ನಿಮ್ಮಗಲ, ಇನ್ನೂ ದೊಡ್ಡವನು ಇನ್ನೂ ದೊಡ್ಡವನು ಇನ್ನೂ ದೊಡ್ಡವನು. ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಕೆಳಗಿನ ಭಾಗಕ್ಕೆ ಹೋದಷ್ಟು 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 ನಿನ್ನ ವ್ಯಾಪ್ತಿ ಅನ್ನೋದು ತುಂಬಿಕೊಂಡಿದೆ. ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮಕುಟ, ಮೇಲಕ್ಕೆ ಹೋದರೂ ಕೂಡ ನಿನ್ನ ವ್ಯಾಪ್ತಿ ತುಂಬಿಕೊಂಡಿದೆ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ. ಒಳ್ಳೆಯದಪ್ಪ. ಈಗ ನಮ್ಮ ಕರಸ್ಥಲಕ್ಕೆ ಬಂದು ಚುಳುಕಾಗಿರೋದು ಗುಡಿಯಲ್ಲಿರುವ ಸ್ಥಾವರ ಲಿಂಗವೋ ಅಥವಾ ಬ್ರಹ್ಮಾಂಡದಲ್ಲಿ ತುಂಬಿರುವಂಥ ಪರಮಾತ್ಮ ಚೈತನ್ಯವೋ? ಸ್ವಲ್ಪ ವಿಚಾರ ಮಾಡಿರಿ ನೀವೇ. ಅಂದಾಗ ಗುಡಿಯಲ್ಲಿರುವ ಸ್ಥಾವರ ಲಿಂಗ ನಮ್ಮ ಕೈಗೆ ಬಂದಿದ್ದರೆ ಕೂಡಲ ಸಂಗಮ ದೇವ ಅಂತ ನಾವು ಹೇಳ್ಬೋದಾಗಿತ್ತು. ಇಲ್ಲ, ಬ್ರಹ್ಮಾಂಡವನ್ನು ತುಂಬಿರುವಂಥ ಚೈತನ್ಯಶಾಲಿಯಾದಂಥ ಪರಮಾತ್ಮ ತತ್ವ ನಮ್ಮ ಕೈಗೆ ಬಂದು ತುಂಬಿದೆ. ಇದು ಕೂಡಲ ಸಂಗಮ ದೇವ ಅಲ್ಲ. ಎರಡು ನದಿಗಳ ಸ್ಥಾನದಲ್ಲಿ, ಎರಡು ನದಿಗಳ ಕೂಟ ಸ್ಥಾನದಲ್ಲಿ ಇರುವ ಸಂಗಮೇಶ್ವರ ಅಲ್ಲ, ಬ್ರಹ್ಮಾಂಡವನ್ನು ತುಂಬಿರುವಂಥ ಲಿಂಗದೇವ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ನೀವು ಓದಕ್ಕೆ ಶುರು ಮಾಡಿರಿ. ಈಗ ನಮ್ಮ ರಾಜ್ಯಕ್ಕೆ ಮೊದಲು 8 ಜಿಲ್ಲೆಗಳಿತ್ತು. ಈ 8 ಜಿಲ್ಲೆಗಳಿರುವಂಥ ಪ್ರಾಂತ್ಯವನ್ನು ಮೈಸೂರು ಪ್ರಾಂತ್ಯ ಅಂತ ಕರಿತಾ ಇದ್ರು. ಮೈಸೂರು ಇದರ ರಾಜಧಾನಿಯಾಗಿತ್ತು. ಮೈಸೂರು ಪ್ರಾಂತ್ಯ ಅಂತ ಇದಕ್ಕೆ ಕರಿತಾ ಇದ್ರು. ಮುಂದೆ ಮುಂಬೈ ಪ್ರಾಂತ್ಯದಿಂದ ಕೆಲವು ಭಾಗಗಳು ಬಂದು ಸೇರಿಕೊಂಡು ಉತ್ತರ ಕರ್ನಾಟಕ, ಹೈದರಾಬಾದ್ ಪ್ರಾಂತ್ಯದಿಂದ ಕೆಲವು ಪ್ರದೇಶಗಳು ಬಂದು ಸೇರಿಕೊಂಡವು, ಹೈದರಾಬಾದ್ ಕರ್ನಾಟಕ. ಇನ್ನು ಆಂಧ್ರ ಪ್ರದೇಶದಿಂದ ಬಂದು ಕೆಲವು ಸೇರಿಕೊಂಡವು. ಹೀಗೆ ಬೇರೆ ಬೇರೆ ಕಡೆಯಿಂದ ಎಲ್ಲವೂ ಬಂದು ಸೇರಿಕೊಂಡಾಗ ಆಗ ಎಲ್ಲರೂ ಹೇಳಿದರು, ಈ ರಾಜ್ಯಕ್ಕೆ, ವಿಶಾಲವಾದ ರಾಜ್ಯಕ್ಕೆ ನಾವು ಮೈಸೂರು ರಾಜ್ಯ ಅಂತ ಕರೆಯೋದು ತಪ್ಪಾಗುತ್ತೆ. ಆದ್ದರಿಂದ ಒಂದು ಪರಂಪರೆಯನ್ನು ಬಿಂಬಿಸುವಂಥ ಕರ್ನಾಟಕ ಅನ್ನೋ ಹೆಸರನ್ನು ಇಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಹೋರಾಟ ಮಾಡಿ ಕರ್ನಾಟಕ ಅನ್ನೋ ಹೆಸರನ್ನು ಇಟ್ಟರು. ಹೌದಲ್ರಿ? ನೀವೇ ನೋಡ್ರಿ, ಇವು ಅರ್ಥ ಮಾಡ್ಕೊಳ್ರಿ. ಮೊದಲು 8 ಜಿಲ್ಲೆಗಳಿಂದ ಕೂಡಿದ್ದು ಮೈಸೂರು ರಾಜ್ಯ, ಈಗ ವಿಶಾಲವಾದದ್ದು ಕರ್ನಾಟಕ. ಅದೇ ರೀತಿ ಮೊದಲು 2 ನದಿಗಳ ಸ್ಥಾನದ ಕೂಟ ಸ್ಥಾನದಲ್ಲಿ ಇದ್ದಂಥ ಸಂಗಮೇಶ್ವರನನ್ನು ಪೂಜೆ ಮಾಡುವಾಗ ಬಸವಣ್ಣನವರು ಬರೆದ ವಚನಗಳಿಗೆ ಕೂಡಲ ಸಂಗಮ ದೇವ ಅನ್ನುವ ಮುದ್ರಿಕೆ ಸೂಕ್ತವಾಗ್ತದೆ, ಅದರಲ್ಲೇನು ಸಂದೇಹವೇ ಇಲ್ಲ. ಆದರೆ ನಂತರ ಬ್ರಹ್ಮಾಂಡ ಚೈತನ್ಯವು ಏನು ಪರಮಾತ್ಮ ಚೈತನ್ಯವನ್ನು ಕುರಿತು ಹೇಳಿದಾಗ ಹೇಗೆ ಸರಿಯಾಗಲಿಕ್ಕೆ ಸಾಧ್ಯ? ಅದಕ್ಕಾಗಿ ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪರಮಾತ್ಮನ ಸ್ವರೂಪವನ್ನು ಹೇಳುವಂಥ ಪದ, ಸೂಕ್ತವಾದ ಪದ ಯಾವುದ್ರಿ ಅಂದರೆ ಲಿಂಗದೇವ ಅನ್ನುವಂಥ ಪದ. ಅದಕ್ಕಾಗಿ ಇಲ್ಲಿ ಬಸವಣ್ಣವರು ಹೇಳ್ತಾ ಇದ್ದಾರೆ, ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ನಾದ ಬಿಂದು ಕಳೆಗಳಿಗೆ ಅಭೇದ್ಯವಾದ
ಅಚಲಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ವಾಂಗ್ಮನಕ್ಕೆ ಅಗೋಚರವಾದ ಅಖಂಡಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ಇನ್ನು ನಾನು ಬದುಕಿದೆನು ನಾ ಬಯಸುವ ಬಯಕೆ ಕೈಸಾರಿ ತಿಂದು ಲಿಂಗದೇವ. ನೋಡ್ರಿ, 12 ವರ್ಷಗಳ ಕಾಲ, ಅದು ಬಾಲ್ಯವನ್ನು ಸೇರಿಸ್ಕೊಂಡ್ರೆ 9 ವರ್ಷ, 21 ವರ್ಷಗಳ ಕಾಲ ಏನು ಹಂಬಲಿಸ್ತಾ ಇದ್ರಲ್ಲ ಬಸವಣ್ಣನವರು, ಒಂದು ಹೊಸ ತತ್ವವನ್ನು ಕಂಡುಹಿಡಿಬೇಕು ಅಂತ. ಈಗ ಅದು ಸಫಲವಾಗಿದೆ. ಸಗುಣ ಸಾಕ್ಷಾತ್ಕಾರದ ನಂತರ ನಿರ್ಗುಣ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದಾರೆ. ಆ ಬೆಳಕಿನಲ್ಲಿ, ಆ ದಿವ್ಯವಾದಂಥ ಜ್ಞಾನದ ಬೆಳಕಿನಲ್ಲಿ ಮಿಂದಿದ್ದಾರೆ. ಈಗ ಸಂತೋಷದ ಆ ನಿರ್ಭರತೆಯಲ್ಲಿ ಹೇಳ್ತಾ ಇದ್ದಾರೆ, ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಅಂದರೆ ಇಲ್ಲಿ 1-2 ಮಾತುಗಳನ್ನು ನಾವು ತಿಳ್ಕೊಬೇಕಾಗಿದೆ. ಕೆಲವರು ಅಂತಾರೆ, ನೋಡ್ರಿ, ಪ್ರತಿಯೊಬ್ಬರಿಗೂ ಗುರು ಇರಬೇಕಲ್ಲ, ಹಾಗೆ ಬಸವಣ್ಣವ್ರಿಗೂ ಒಬ್ಬರು ಗುರು ಇರಲೇಬೇಕಲ್ಲ ಅಂತಾರೆ. ನೋಡ್ರಿ, ಪರಮಾತ್ಮನಿಗೆ ತಂದೆ ಇರೋದಿಲ್ಲ. ತಂದೆ ಇಲ್ಲದೆ ಇರುವವನಿಗೆ ಪರಮಾತ್ಮ ಅಂತ ಕರೆಯೋದು. ದೇವರು ಅಂತ ಕರೆಯೋದು ಯಾರಿಗೆ? ತಾಯಿ ತಂದೆ ಇಲ್ಲದೆ ಇರುವವನಿಗೆ. ತಂದೆ ಅಂದರೆ ತನಗೊಂದು ಕಾರಣವಿಲ್ಲದೆ ಇರುವವನಿಗೆ ದೇವರು ಅಂತ ಕರಿತೀವಲ್ಲ, ಹಾಗೆ ಪ್ರವಾದಿಗಳು ಅಂತ ಯಾರಿಗೆ ಕರಿತೀವಿ? ಕಾರಣಿಕರು ಅಂತಂದರೆ ಯಾರಿಗೆ ವ್ಯಕ್ತಿ ಗುರು ಇರೋದಿಲ್ವೋ ಅವರಿಗೆ. ಬಸವಣ್ಣವರಿಗೆ ವ್ಯಕ್ತಿ ಗುರು ಇಲ್ಲ, ಅವರು ಸ್ವಯಂಕೃತರು. ಮೊದಲು ಒಂದು ವೇಳೆ ನೋಡ್ರಿ, ಇಲ್ಲಿ ತಿಳ್ಕೊಳ್ರಿ, ಗುರು ಇದ್ದಿದ್ರೆ ಈ ಜಾಗದಲ್ಲಿ ಬಸವಣ್ಣವ್ರು ಹೇಳ್ತಿದ್ರೋ ಇಲ್ಲೋ? ಅವರು ಭಾಳ ಪ್ರಾಮಾಣಿಕರು. ಬೇಡ್ರ ಕಣ್ಣಪ್ಪ, ಶಿರಿಯಾಳ ಶೆಟ್ಟಿ, ಸಿಂಧು ಬಲ್ಲಾಳ ಮುಂತಾದವರನ್ನು ಸ್ಮರಣೆ ಮಾಡಿದ್ದಾರೆ. ಮಾದಾರ ಚೆನ್ನಯ್ಯನಂಥವ್ರನ್ನ 8 ಸಲ ಸ್ಮರಣೆ ಮಾಡಿರೋರು. ಒಂದು ವೇಳೆ ಅವರಿಗೆ ದೀಕ್ಷೆ ಕೊಟ್ಟಂಥ ಗುರು ಇದ್ದಿದ್ರೆ ಅವ್ರ ಹೆಸರನ್ನೇ ಹೇಳ್ತಾ ಇರಲಿಲ್ವಾ? ವಿಚಾರ ಮಾಡಿರಿ ಸ್ವಲ್ಪ. ಅದಕ್ಕಾಗಿ ತಿಳ್ಕೋಬೇಕು, ಬಸವಣ್ಣನವರಿಗೆ ವ್ಯಕ್ತಿ ಗುರು ಯಾರೂ ಇಲ್ಲ, ಪರಮಾತ್ಮನೇ ಅವರ ಜ್ಞಾನಗುರು, ದೇವರೇ ಅವರ ಜ್ಞಾನಗುರು. ಅದನ್ನು ಅವರು ತಮ್ಮ ವಚನಗಳಲ್ಲಿ ಬೇಕಾದಷ್ಟು ಕಡೆಯಲ್ಲಿ ಹೇಳಿದ್ದಾರೆ. ಅದನ್ನು ನಾನು ಸಂದರ್ಭ ಬಂದಾಗ ಖಂಡಿತ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಬರೀ ಸದ್ಗುರು ಎನ್ನ ಕರಸ್ಥಲಕ್ಕೆ ಅಂತಾರೆ ಹೊರತು ಯಾವ ಗುರುವಿನ ಹೆಸರನ್ನು ಕೂಡ ಅವರು ಹೇಳಿಲ್ಲ. ನಾದಬಿಂದು ಕಳೆಗಳಿಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ವಾಂಗ್ಮನಕ್ಕೆ ಅಗೋಚರವಾದ ಅಖಂಡಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ಇನ್ನು ನಾನು ಬದುಕಿದೆನು ನಾ ಬಯಸುವ ಬಯಕೆ ಕೈ ಸಾರಿ ತಿಂದು. 21 ವರ್ಷಗಳ ಕಾಲದ ಬಯಕೆ ಇವತ್ತು ಬಸವಣ್ಣನವರ ಕೈ ಸಾರಿದೆ ಅಂತ ಹೇಳಿ ಆನಂದದ ಉನ್ಮಾದದಲ್ಲಿ ಬಸವಣ್ಣನವರು ಹಾಡ್ತಾ ಇದ್ದಾರೆ. ಇದಕ್ಕಾಗಿ ನಾವು ನೋಡ್ತಿದ್ದೀವಿ, ಆ ದಿನ ಇದೆಯಲ್ಲ, ಜನವರಿ 14, 1155 ಜಗತ್ತಿನ ಒಂದು ಭಾಗ್ಯೋದಯದ ದಿನ. ಅಂದು ಲಿಂಗಾಯತ ಧರ್ಮ ಸಂಸ್ಥಾಪನೆಯಾದ ದಿನ. ಲಿಂಗಾಯತ ಧರ್ಮದ ಕೇಂದ್ರ ಬಿಂದುವಾದಂಥ ಇಷ್ಟಲಿಂಗವು ಅಂದು ಜಗತ್ತಿಗೆ ಸಿಕ್ಕಿದಂಥ ದಿನ. ಅದಕ್ಕಾಗಿ ಶರಣ ಬಂಧುಗಳೇ, ನಾವು ಆ ದಿನವನ್ನು ಸಂಕ್ರಾಂತಿಯಂದು ಸಮುದಾಯ ಪ್ರಾರ್ಥನೆಯನ್ನು ಮಾಡಿ ಗುರು ಬಸವಣ್ಣನವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿದುಕೊಳ್ಳೋಣ. ಇದೇ ಒಂದು ಕಾರಣದಿಂದಲೇ ಹರಿಹರ ಮಹಾಕವಿ ಕೂಡ ಅಲ್ಲಿ ಇಷ್ಟಲಿಂಗ ಹೇಗೆ ಬಂತು ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ವೃಷಭನ ಮುಖಾಂತರದಿಂದ ಬಂದುಬಿಡ್ತು ಅನ್ನೋ ರೀತಿಯಲ್ಲಿ ಪವಾಡ ಸದೃಶ್ಯವಾಗಿ ನಂದಿಯ ಬಾಯಿಂದ ಇಷ್ಟಲಿಂಗ ಬಂತು ಅಂತ ತೋರಿಸಿದ್ದಾನೆ. ಆದರೆ ಮುಂದೆ ಹೇಳಿದ್ದಾನೆ, ಹೃತ್ಕಮಲದಳು ಬೆಳೆದ ಲಿಂಗಕ್ಕೆ ಅಂತ ಹೇಳ್ತಾನೆ. ಅಂದರೆ ಬಸವಣ್ಣನವರ ಹೃದಯ ಕಮಲದಲ್ಲಿ ಬೆಳೆದ ಲಿಂಗ ಅನ್ನುವಂಥ ಮಾತು. ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ, ಬಸವಣ್ಣವ್ರಿಗೂ ಪೂರ್ವದಲ್ಲಿ ದೇವರ ದಾಸಿಮಯ್ಯನವರಿದ್ದರು ಅಂತ. ಇಲ್ಲಿ ಸ್ವಲ್ಪ ವಿಷಯ ತಿಳ್ಕೊಬೇಕ್ರಿ, ಭಾಳ ಮಹತ್ವದ, ಇವೆಲ್ಲ ಭಾಳ ಮಹತ್ವದ್ದಿದ್ದಾವೆ. ದೇವರ ದಾಸಿಮಯ್ಯ ಬೇರೆ, ಜೇಡರ ದಾಸಿಮಯ್ಯ ಬೇರೆ. ಕೆಲವರು ಜೇಡರ ದಾಸಿಮಯ್ಯನ ವಚನಗಳನ್ನು ದೇವರ ದಾಸಿಮಯ್ಯನಿಗೆ ಆರೋಪಿಸ್ತಾ ಇದ್ದಾರೆ. ಜೇಡರ ದಾಸಿಮಯ್ಯ ವಚನಕಾರ, ಸರಿಯಾಗಿ ತಿಳ್ಕೊಳ್ಳಿ. ಜೇಡರ ದಾಸಿಮಯ್ಯ ನೇಕಾರ ಸಮಾಜದವನು, ವಚನಕಾರ. ಆತನ ಹೆಂಡತಿಯ ಹೆಸರು ದುಗ್ಗಳೆ. ದುಗ್ಗಳೆಯೂ 2 ವಚನಗಳನ್ನು ಬರೆದಿದ್ದಾಳೆ. ಜೇಡರ ದಾಸಿಮಯ್ಯನವು ಭಾಳ ಸುಂದರವಾದಂಥ ತುಂಬ ಚೆಂದಾದ ವಚನ. ಇವರು ಬಸವಾದಿ ಪ್ರಮಥರ ಸಮಕಾಲೀನರು, ಕಲ್ಯಾಣದಲ್ಲಿ ಇದ್ದಂಥ ದಂಪತಿಗಳು. ಇವತ್ತೂ ಕೂಡ
ಕಲ್ಯಾಣದಲ್ಲಿ ಜಡರ ದಾಸಿಮಯ್ಯನ ಮಠ ಅಂತ ಹೇಳಿ ಕುರುಹು ಇದೆ. ಆದ್ದರಿಂದ ಈ ಕುರುಹೇ ತೋರಿಸ್ತದೆ ಅವರು ಬಸವ ಕಲ್ಯಾಣದಲ್ಲಿ ವಾಸವಾಗಿದ್ದಂಥ ಶರಣರು ವಚನಕಾರರು, ಬಸವಣ್ಣವ್ರಿಗೂ ಪೂರ್ವದವರಲ್ಲ, ಬಸವಣ್ಣವರ ಸಮಕಾಲೀನರು. ಮತ್ತು ದುಗ್ಗಳೆಯ ವಚನಗಳಲ್ಲಿ ಬಸವಾದಿ ಪ್ರಮಥರನ್ನು ಆಕೆ ಕೊಂಡಾಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ದೇವರ ದಾಸಿಮಯ್ಯ ಒಂದು 100 ವರ್ಷ ಪೂರ್ವದವನು ಏನ್ರಿ, 100 ವರ್ಷ ಪೂರ್ವದವನು. ಆತ ಶೈವ, ಲಿಂಗಾಯತನಲ್ಲ, ಶೈವ. ಯಾಕಂದರೆ ಆವಾಗ ಲಿಂಗಾಯತ ಧರ್ಮವೇ ಹುಟ್ಟಿರಲಿಲ್ಲ. ಲಿಂಗಾಯತ ಧರ್ಮ ಹುಟ್ಟಿದ್ದೇ ಬಸವಣ್ಣವರಿಂದ. ಅದಕ್ಕಾಗಿ ಶೈವ ಮತ್ತು ಆತ ಸನ್ಯಾಸಿ. ಈಗ ಸುಗ್ಗಲೆ ಅನ್ನುವಂಥ ಒಬ್ಬ ರಾಣಿ ಬರ್ತಾಳೆ, ಜಯಸಿಂಹ ಅನ್ನುವಂಥ ಒಬ್ಬ ರಾಜನ ಹೆಂಡತಿ. ಜಯಸಿಂಹ ಒಬ್ಬ ಜೈನ ರಾಜ. ಅವನ ಹೆಂಡತಿ ಸುಗ್ಗಲೆ ಏನಿರ್ತಾಳಲ್ಲ ಅವಳು ಶಿವಭಕ್ತೆ. ಹೀಗಿದ್ದಾಗ ಗಂಡ ಹೆಂಡತಿಯ ಮಧ್ಯದಲ್ಲಿ ಆಗಾಗ ಚರ್ಚೆಗಳಾಗ್ತಾ ಇರುತ್ತೆ. ಅದಕ್ಕಾಗಿ ಒಂದ್ಸಲ ದೇವರ ದಾಸಿಮಯ್ಯನವರನ್ನು ಕರೆಸಿ ಆಕೆ ತನ್ನ ಗಂಡನಿಗೆ ಆ ಒಂದು ಚರ್ಚೆಯಲ್ಲಿ ದೇವರ ದಾಸಿಮಯ್ಯನವ್ರು ಗೆಲ್ಲೋ ಹಾಗೆ ಮಾಡ್ತಾ ಇದ್ದಾಳೆ. ಮಾಡಿದಾಗ ಅವರು ಒಂದು ಲಿಂಗವನ್ನು ಕೊಡ್ತಾರೆ. ಯಾವ ಲಿಂಗ? ಅದು ಸ್ಥಾವರ ಲಿಂಗದ ಸಣ್ಣ ರೂಪವಾದಂಥ ಲಿಂಗವನ್ನು ಕೊಡ್ತಾರೆ ಅಂತ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ದೇವರ ದಾಸಿಮಯ್ಯ ಬೇರೆ, ಆತ ವಚನಕಾರನಲ್ಲ, 100 ವರ್ಷ ಪೂರ್ವದಲ್ಲಿ ಇದ್ದವನು. ಈ ಕರ್ನಾಟಕದಲ್ಲಿ ಶಿವದಾಸ ಪರಂಪರೆ, ವಿಷ್ಣುದಾಸ ಪರಂಪರೆ ಅಂತ ಬರ್ತದೆ. ವಿಷ್ಣುದಾಸ ಪರಂಪರೆ ಅಂದರೆ ಪುರಂದರದಾಸ, ಕನಕದಾಸ, ವಿಜಯದಾಸ ಅಂತೇಳಿ ಇವರೆಲ್ಲರೂ ಕೃಷ್ಣನಿಗೆ ವಿಷ್ಣುವಿಗೆ ಶರಣಾಗತರಾದವರು. ಅದೇ ರೀತಿಯಲ್ಲಿ ಶಿವದಾಸ ಪರಂಪರೆ ಅಂತ ಬರುತ್ತೆ. ಈ ಶಿವದಾಸ ಪರಂಪರೆಯಲ್ಲಿ ಯಾರು ದೀಕ್ಷೆಯನ್ನು ತೆಗೆದುಕೋತಾರೋ ಅವರ ಹೆಸರಿನ ಮುಂದೆ ದಾಸ ಅನ್ನೋ ಪದ ಸೇರಿಕೊಳ್ಳುತ್ತೆ. ಶಂಕರ ದಾಸಿಮಯ್ಯ, ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ, ಈ ರೀತಿಯಾಗಿ ದಾಸಿಮಯ್ಯ ಅನ್ನುವಂಥ ಪದ ಅವರಿಗೆ ವಿಶೇಷಣವಾಗಿ ಸೇರಿಕೊಳ್ತಾ ಇದೆ. ಈ ರೀತಿಯಲ್ಲಿ ದೇವರ ದಾಸಿಮಯ್ಯನವರು ಮೊದಲೇ ಇದ್ದಂಥ ಒಬ್ಬ ಶೈವ ಸನ್ಯಾಸಿ ಅನ್ನೋದನ್ನು ನಾವು ತಿಳ್ಕೊಬೇಕೇ ಹೊರತು ವಚನಕಾರನಲ್ಲ. ಬಸವಾದಿ ಪ್ರಮಥರ ಸಮಕಾಲೀನಾದಂಥ ಜೇಡರ ದಾಸಿಮಯ್ಯ ವಚನಕಾರ ಅನ್ನುವಂಥ ಮಾತನ್ನು ತಿಳಿದುಕೊಳ್ಬೇಕು. ಇನ್ನು ಕೆಲವರು ಪ್ರಶ್ನೆಗಳನ್ನು ಕೇಳ್ತಾರೆ, ಇವ್ರದ್ದೇ ಭಾಳ ಡಿಸ್ಟರ್ಬೆನ್ಸು. ಬಸವಣ್ಣವ್ರಿಗೂ ಪೂರ್ವದಲ್ಲಿ ಪಂಚಾಚಾರ್ಯರು ಇದ್ರಲ್ರಿ, ಇವರು ಕೃತಯುಗದಲ್ಲಿ ಇದ್ದರು, ತ್ರೇತಾಯುಗದಲ್ಲಿ ಇದ್ದರು, ದ್ವಾಪರ ಯುಗದಲ್ಲಿ ಇದ್ದರು, ಕಲಿಯುಗದಲ್ಲಿ ಕೂಡ ಇದ್ದಾರೆ. ಹೀಗೆಲ್ಲ ಇದ್ರಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಇವೆಲ್ಲ ಕಾಗಕ್ಕ ಗುಬ್ಬಕ್ಕನ ಕಥೆಗಳು ಏನ್ರಿ. ಕಾಗೆ ಗುಬ್ಬಿ ಕತೆ ಇದ್ದಂಗೆ ಕಾಗೆ ಕತೆ ಗುಬ್ಬಿ ಕತೆ ಹೇಳ್ತಾರೆ. ಇಲ್ಲಿ ರೇಣುಕಾಚಾರ್ಯರು ಕೃತಯುಗದವರು ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ, ರೇಣುಕಾಚಾರ್ಯರು ಇವರಿಗೆ ಯಾರಿಗೆ ಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗವನ್ನು ಕೊಟ್ಟರು ಅಂತ ಹೇಳ್ತಾರೆ. ನೋಡಿದ್ರಾ, ಕೃತಯುಗ ಎಲ್ಲೋಯ್ತು? ಶಂಕರಾಚಾರ್ಯರು ಇದ್ದದ್ದು 8ನೇ ಶತಮಾನ. ಆವಾಗ ಹೆಂಗೆ ಕೊಡೋಕ್ಕೆ ಸಾಧ್ಯ? ಆಮೇಲೆ ರೇವಣಸಿದ್ದರು ಹೋಗಿ ರಾವಣನ ಬಳಿ ಹೋಗಿ ಏನು ಮಾಡಿದ್ರಂತೆ, ರೇಣುಕರು ರಾವಣನ ಬಳಿ ಹೋಗ್ಬಿಟ್ಟು ಒಂದು 3 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಲಂಕಾದಲ್ಲಿ ಜಾಗನೇ ಇರಲಿಲ್ಲ, ಅದೊಂದು ಚಿಕ್ಕ ದ್ವೀಪ ಏನ್ರಿ. 3 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಕತೆ ಇವ್ರು ಹೇಳೋ ಕತೆಗಳು ಒಂದಕ್ಕೊಂದು ನಂಬಕ್ಕೆ ಆಗೋದಿಲ್ಲ. ಹನುಮಂತನೇ ಲಿಂಗ ಕಟ್ಟಿದ್ರಂತೆ. ಮತ್ತು ಅವನು ಹಾಗಾದರೆ ಹನುಮಂತ ಯಾವ ಫೋಟೋದಲ್ಲೂ ಲಿಂಗ ಕಟ್ಟಿರಲ್ಲ. ಹಾಗಾದರೆ ರೇಣುಕಾಚಾರ್ಯರಿಂದ ಲಿಂಗವನ್ನು ತೆಗೆದುಕೊಂಡು ಲಿಂಗವನ್ನು ಬಿಟ್ಟಂಥ ಗುರುದ್ರೋಹಿನ ಹನುಮಂತ ಏನ್ರಿ, ಗುರುದ್ರೋಹಿನ ಹನುಮಂತ. ರೇಣುಕಾಚಾರ್ಯರ ಕಡೆಯಿಂದ ಲಿಂಗ ತಗೊಂಡು ಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗವನ್ನು ಕೊಟ್ಟರು ಅಂತೇಳಿ ಕತೆ ಬರೀತಾರೆ. ಇವರೆಲ್ಲ ಬರ್ಕೊಂಡು ಕೂತ್ಕೊಂಡಿದ್ದಾರೆ ಕತೆಗಳನ್ನು, ಯಾರು ನಂಬಲ್ಲ ಬಿಡ್ರಿ. ಆಗಲಿ, ಹಾಗಾದರೆ ಶಂಕರಾಚಾರ್ಯರು 100 ಪದ್ಯಗಳನ್ನು ಗೀತೆಗಳನ್ನು ಬರೆದು ತಾವು ಅನೇಕರನ್ನು ಸ್ತೋತ್ರ ಮಾಡಿದಾರಲ್ಲ, ಅವ್ರ ಗುರುಗಳನ್ನು ಯಾಕಪ್ಪ ಸ್ತೋತ್ರ ಮಾಡಲಿಲ್ಲ ಏನ್ರಿ? ಯಾಕೆ ಸ್ತೋತ್ರ ಮಾಡಲಿಲ್ಲ? ರೇಣುಕಾಚಾರ್ಯರನ್ನು ಅಥವಾ ರೇವಣಸಿದ್ಧರನ್ನು ಯಾಕಪ್ಪ ಸ್ತೋತ್ರ ಮಾಡಲಿಲ್ಲ? ರೇವಣಸಿದ್ಧರು ಬಸವಣ್ಣವರ ಸಮಕಾಲೀನರು. ಬಸವಣ್ಣವರ ಸಮಕಾಲೀನರು. ಹುಟ್ಟಿನಿಂದ ಅವರು ಕುರುಬರು, ಮುಂದೆ ಸಿದ್ಧ ಪಂಥಕ್ಕೆ ಹೋದರು. ಸಿದ್ಧ ಪಂಥದಿಂದ ಮತ್ತೆ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದರು. ಅವರು ಅನುಭವ ಮಂಟಪದಲ್ಲಿ ಕೆಲವು ಕಾಲ ಇದ್ದರು. ಅವ್ರ ಮಗ ರುದ್ರಮುನಿಯನ್ನು ಅನುಭವ ಮಂಟಪದಲ್ಲೇ ಬಿಟ್ಟಿದ್ದರು. ಚನ್ನಬಸವಣ್ಣನವರ ವಯಸ್ಸಿನ ರುದ್ರಮುನಿ ಅನುಭವ ಮಂಟಪದಲ್ಲೇ ಇದ್ದಂಥ ಶರಣ ಅಂದಾಗ ಇಷ್ಟೆಲ್ಲ ಐತಿಹಾಸಿಕ ಸಂಗತಿಗಳಿದೆ. ಹೋಗಲಿ, ಶಂಕರಾಚಾರ್ಯರಿಗೆ ಕೊಟ್ರಲ್ಲ ಆ ಲಿಂಗ. ಈಗ ಗುರುಗಳು ಯಾವ ಲಿಂಗ ಕೊಡ್ತಾರಪ್ಪ?
ಇವಾಗ ನೀವು ಹೋಗಿ ಕೇಳ್ತೀರಿ, ನೀವು ಗುರುಗಳನ್ನು ಹೋಗಿ ಕೇಳಿದರೆ ಯಾವ ಲಿಂಗ ಕೊಡ್ತಾರೆ? ಇಷ್ಟು ಲಿಂಗ ಕೊಡ್ತಾರೆ. ಅವರು ಚಂದ್ರಮೌಳೀಶ್ವರ ಲಿಂಗವನ್ನು ಕೊಟ್ಟರಂತೆ. ಯಾರಿಗೆ? ಶಂಕರಾಚಾರ್ಯರಿಗೆ. ಅಂದಾಗ ಸ್ಥಾವರ ಲಿಂಗವನ್ನು ಕೊಟ್ಟರು. ಸ್ಥಾವರ ಲಿಂಗ ಅಥವಾ ಅದರ ಸಣ್ಣ ರೂಪವಾದ ಚರಲಿಂಗವನ್ನು ಕೊಟ್ಟರು. ಅಂದಾಗ ಇವರು ಶೈವ ಗುರುಗಳು ಅಂತ ಅರ್ಥ ಆಗುತ್ತೋ ಇಲ್ಲೋ ಏನ್ರಿ? ಅವರು ಲಿಂಗಾಯತ ಗುರುಗಳಲ್ಲ, ಶೈವ ಗುರುಗಳು ಅಂತ ಅರ್ಥ ಆಗುತ್ತೋ ಇಲ್ಲೋ ವಿಚಾರ ಮಾಡಿರಿ ನೀವೇನೇನೆ. ಇನ್ನು ಲಿಂಗದಲ್ಲಿ ಉದ್ಭವ ಆದರು ಅಂತ ಕಥೆ ಹೇಳ್ತಾರೆ. ಲಿಂಗದಲ್ಲಿ ಉದ್ಭವ ಆದರು ಎಲ್ಲಾದರೂ ಉಂಟಾ? ಶಿಲಾಲಿಂಗವನ್ನು ಭೇದಿಸ್ಕೊಂಡು ಮನುಷ್ಯರು ಹುಟ್ಟೋದು ಉಂಟಾ? ಏನೋ ಆಮೇಲೆ ಅವರು ಬರೀ ಉದ್ಭವ ಆದಾಗ ಹೋಗ್ಲಿ ಬಿಡು, ನಾವು ಕ್ಷಮಿಸೋಣ ಸ್ವಲ್ಪ. ಏನಂತ ಅವರು ಉದ್ಭವ ಆದರು, ಲಿಂಗದಲ್ಲಿ ಉದ್ಭವ ಆದರು, ಆಮೇಲೆ ಅವರು ಧರ್ಮವನ್ನು ಸ್ಥಾಪನೆ ಮಾಡಿದರು. ಹೌದು, 5 ಜನ ಬೇರೆ 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 ಕಡೆ ಬೇರೆ ಬೇರೆ ಲಿಂಗಗಳಲ್ಲಿ ಉದ್ಭವ ಆದ್ರಲ್ಲ, 5 ಜನ ಕೂಡಿ ಯಾವ ಒಂದು ಭಾಷೆಯಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿದರು? ಒಂದು ಧರ್ಮ ಸ್ಥಾಪನೆ ಆಗಬೇಕಾದ್ರೆ ಅದಕ್ಕೊಂದು ಸಾಹಿತ್ಯ ಬೇಕು. ಆ ಸಾಹಿತ್ಯದ ಮೂಲಕ ಅದು ಧರ್ಮ ಬೆಳವಣಿಗೆಗೆ ಬರುತ್ತೆ. ಈಗ ಬೈಬಲ್ಲು ಕ್ರೈಸ್ತ ಧರ್ಮದ ಸಾಹಿತ್ಯ, ಕುರಾನ್ನು ಇಸ್ಲಾಂ ಧರ್ಮದ ಸಾಹಿತ್ಯ, ಹಾಗೆ ಲಿಂಗಾಯತ ಧರ್ಮಕ್ಕೆ ವಚನ ಸಾಹಿತ್ಯವೇ ಸಾಹಿತ್ಯ. ಇಂಥ ಪರಿಸ್ಥಿತಿ ಇದ್ದಾಗ ಇವರು ಯಾವ ಸಾಹಿತ್ಯದ ಮೂಲಕವಾಗಿ ಆಚಾರ ವಿಚಾರ ಸಂಹಿತೆಯನ್ನು ಕೊಟ್ರಪ್ಪ? 5 ಜನ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು? ಹಂಗಾದರೆ ಇವರು 5 ಜನ ಯಾವ ಜಾಗದಲ್ಲಿ ಸೇರಿಕೊಂಡ್ರು? 5 ಜನ ಸೇರಿಕೊಂಡೇ ಧರ್ಮವನ್ನು ಕೊಟ್ಟರು. ಯಾವ ರೀತಿಯಾಗಿ ಕೊಟ್ಟರು? ಆಮೇಲೆ ಹೋಗ್ಲಿ ಬಿಡ್ರಿ, ಪಾಪ ಹುಟ್ಟಿದಾಗ ಅವರು ಶೈವರಾಗೆ ಹುಟ್ಟಿದ್ರು ಅಂತ ತಿಳ್ಕೊಳ್ಳೋಣ. ಶೈವರಾಗೆ ಹುಟ್ಟಿದವರು ಆಮೇಲೆ ಏನೋ ಧರ್ಮವನ್ನು ಸ್ಥಾಪನೆ ಮಾಡಿದರು. ಯಾವುದೋ ಒಂದು ಧರ್ಮ ಇರಲಿ, ಅದಕ್ಕೆ ಹೆಸರಿಡೋದು ಬೇಡ. ಈಗ ನಾವು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದರು. ಆಮೇಲೆ ಕಡೆಯಲ್ಲಿ ಅವರು ಐಕ್ಯ ಆಗಿದ್ದು ಮತ್ತು ಅದೇ ಲಿಂಗಗಳಲ್ಲೇ ಮತ್ತು ಅದರೊಳಗೆ ಹೋದರು. ಅಂದರೆ ಅವರು ಹುಟ್ಟಿದಾಗಲೂ ಶೈವರು, ಸಾಯೋ ತನಕನೂ ಶೈವರು, ಸಾಯುವಾಗಲೂ ಶೈವರು ಅಂತ ಇದರಿಂದ ಅರ್ಥ ಆಗುತ್ತೋ ಇಲ್ಲೋ? ಅದೇ ನಾವು ಶಿವೈಕ್ಯರಾಗೋದಿಲ್ಲ, ಲಿಂಗೈಕ್ಯರಾಗ್ತೀವಿ. ಏನ್ರಿ? ಶರಣ ಧರ್ಮದಲ್ಲಿ ಶರಣರು ಲಿಂಗೈಕ್ಯರಾಗ್ತಾರೆ ಹೊರತು ಶಿವೈಕ್ಯರಾಗೋದಿಲ್ಲ. ಅಂದಾಗ ಇದೆಲ್ಲವನ್ನು ನಾವು ವಿಚಾರ ಮಾಡಿದಾಗ ನಮಗೆ ಗೊತ್ತಾಗ್ತಾ ಇದೆ, ಇದು ಕೇವಲ ಮಿಥ್ಯಾ ಕಲ್ಪನೆಗಳು ಮಾತ್ರ. ಅದು ಅಷ್ಟೇ ಅಲ್ಲ, ಇವತ್ತು ಬಸವಾದಿ ಪ್ರಮಥರು, ಗುರು ಬಸವಣ್ಣನವರು, ಆಮೇಲೆ ಸಿದ್ದರಾಮೇಶ್ವರರು, ಆಮೇಲೆ ಅಲ್ಲಮಪ್ರಭುದೇವರು, ಇವರುಗಳೆಲ್ಲ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಎಲ್ಲಿ ಸಂಚಾರ ಮಾಡಿದರು, ಅಲ್ಲೆಲ್ಲ ಲಿಂಗಾಯತ ಸಮಾಜ ಅನ್ನುವಂಥದ್ದು ಗಾಢವಾಗಿ ಇದೆ. ಬಸವಣ್ಣವರು ಹುಟ್ಟಿದ, ಬೆಳೆದ, ಐಕ್ಯರಾದ ಇಲ್ಲಿ ಕಡೆ, ಆಮೇಲೆ ನಮ್ಮ ಸಿದ್ದರಾಮೇಶ್ವರರು ಸಂಚಾರ ಮಾಡಿರುವ ಸ್ಥಳಗಳೆಲ್ಲ ಏನು ಬರ್ತಾವಲ್ಲ ನೋಡ್ರಿ, ತುಮಕೂರು ಈ ಕಡೆ ಇಲ್ಲೆಲ್ಲ ಬಂದು, ತುರುವೇಕೆರೆ, ತುಮಕೂರು ಇಲ್ಲೆಲ್ಲ ಬಂದು ಸಿದ್ದರಾಮೇಶ್ವರ ಸಂಚಾರ ಮಾಡಿ ಹೋದರು. ಅಲ್ಲಿ ನೊಳಂಬ ಸಮಾಜ ಅನ್ನುವಂಥದ್ದು ಎಷ್ಟೊಂದು ಗಾಢವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಲ್ಲಮಪ್ರಭುದೇವರು ಮಹಾರಾಷ್ಟ್ರದಲ್ಲಿ ಏನು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಮಗಿರಿಯ ಸುತ್ತಮುತ್ತ ಅಲ್ಲಮಪ್ರಭುದೇವರನ್ನೇ ಮನದೇವರು ಅಂತ ತಿಳ್ಕೊಳ್ತಾ ಇದ್ದಾರೆ. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಎಲ್ಲ ಸಾಹಿತ್ಯವನ್ನು ಅಲ್ಲಿ ಪ್ರಚಾರ ಮಾಡಿದರು, ಅಲ್ಲಿ ಸಮಾಜವನ್ನು ಕಟ್ಟಿದರು. ಅಂದಾಗ ತಾಯಿ ತಂದೆಗಳ ಹೊಟ್ಟೆಯಲ್ಲಿ ಹುಟ್ಟಿದಂಥ ನಮ್ಮ ಶರಣರು ಇದ್ದಂಥ ಜಾಗದಲ್ಲಿ ಲಿಂಗಾಯತ ಸಮಾಜ ಇದೆ. ಇವರು ಲಿಂಗೋದ್ಭವರಾಗಿ ಪವಾಡ ಸದೃಶ್ಯವಾಗಿ ಹುಟ್ಟಿದ್ರಲ್ಲ, ಅಲ್ಲೆಲ್ಲ ಯಾಕೆ ಈ ಸಮಾಜ ಇಲ್ಲ? ಅಲ್ಲೆಲ್ಲ ಈ ಸಮಾಜ ಇಲ್ಲ ಯಾಕೆ? ಇಷ್ಟಲಿಂಗಧಾರಿಗಳಿಲ್ಲ ಯಾಕೆ? ಅಂದರೆ ಈ ಪಂಚಾಚಾರ್ಯರ ಕಲ್ಪನೆ ಏನಿದೆಯಲ್ಲ, ಇದು ಕೇವಲ 18ನೇ ಶತಮಾನದಿಂದ ಈಚೆಗೆ ಬಂದದ್ದು. 18ನೇ ಶತಮಾನದಲ್ಲಿ ಚತುರಾಚಾರ್ಯ ಪುರಾಣ ಅನ್ನುವಂಥ ಕೃತಿಯನ್ನು ಕವಿ ಬರೆದಿದ್ದಾನೆ. ಇದು ಐತಿಹಾಸಿಕ ವ್ಯಕ್ತಿಗಳಾದಂಥ